ಇರಾನ್ ವಿರುದ್ಧ ನಾವು ಗೆದ್ದಿದ್ದೇವೆ. ಇರಾನ್ ಬಳಿ ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ಗೆ 15 ಷರತ್ತುಗಳನ್ನು ಹಾಕಿದ್ದಾರೆ. ಆದರೆ ಟ್ರಂಪ್ ಹೇಳಿಕೆಗೆ ಇರಾನ್ ಕೌಂಟರ್ ಕೊಟ್ಟಿದ್ದು, ಮುಜ್ತಬಾ ಖಮೇನಿ ಯುದ್ಧ ನಿಲ್ಲಿಸಲ್ಲ, ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರೆಯಬೇಡಿ ಅಂತ ಟ್ರಂಪ್ ಹಾಕಿದ ಷರತ್ತುಗಳನ್ನು ಇರಾನ್ ತಿರಸ್ಕರಿಸಿದೆ. They have no navy and they have no air force and they have no nothing. And we literally have planes flying over Tehran and other parts of their country. They can't do a thing about it. For instance, if I want to take down that power plant, that very big, powerful power plant, they can't do a thing about it. It's like, take me. That's all they can do. Because they're going to make a deal. They're going to make a deal. They did something yesterday that was amazing, actually. They gave us a present, and the present arrived today. And it was a very big present worth a tremendous amount of money. And I'm not going to tell you what that present is, but it was a very significant prize. And they gave it to us, and they said they were going to give it. So that meant one thing to me: we're dealing with the right people. No, it wasn't nuclear related. It was oil and gas related. And it was a very nice thing they did. There won't be any nuclear weapons. They're not going to have, and they're not going to have enrichment. Any of those things. But look, I hate to say that we're in a very good bargaining position, and I hate to say that they're defenseless because, you know, until that last missile is fired, they have little power. But we are in about the best bargaining position. We're way ahead of schedule. And again, they have no Navy and they have no Air Force and they have no missile protection, and most of their missiles are gone. Most of their launchers we've killed. You know, we've killed about 82% of their launchers. So even if they had a missile. ಟ್ರಂಪ್ ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇದ್ರೆ ಇತ್ತ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ಕುವೈಟ್ನ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿ ಮಾಡಿದೆ ಇರಾನ್. ಏರ್ಪೋರ್ಟ್ನ ಇಂಧನ ಟ್ಯಾಂಕ್ ಅನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದು ಕೆಲಕಾಲ ಕುವೈತ್ ಏರ್ಪೋರ್ಟ್ನ ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಇರಾಕ್ ಮೇಲೂ ಇರಾನ್ ದಾಳಿ ಮಾಡಿದೆ. ಎರ್ಬಿಲ್ನಲ್ಲಿರೋ ಯುಎಸ್ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಕಟ್ಟಡದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆ, ಯುದ್ಧ ನಿಲ್ಲಿಸಲು ಮಾತುಕತೆಗೆ ಇಸ್ಲಾಮಾಬಾದ್ ಸಿದ್ಧವಾಗಿದೆ ಅಂತ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ಯುದ್ಧವನ್ನ ಕೊನೆಗೊಳಿಸಲು ಇಸ್ಲಾಮಾಬಾದ್ ಮಾತುಕತೆಗೆ ಸಿದ್ಧವಾಗಿದೆ. ಶೀಘ್ರದಲ್ಲೇ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧವನ್ನ ಮಾತುಕತೆ ಮೂಲಕ ಕೊನೆಗೊಳಿಸುವ ಕಾರ್ಯ ಆಗಬೇಕು ಅಂತ ಹೇಳಿದ್ದಾರೆ. ಈ ಹಿಂದೆ ಟ್ರಂಪ್ ಯುದ್ಧ ನಿಲ್ಲಿಸೋದಕ್ಕೆ ಬೇರೆ ಯಾವ ದೇಶಗಳು ಮಾತುಕತೆಗೆ ಬರ್ತಾ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಈಗ ಇಸ್ಲಾಮಾಬಾದ್ ಮಾತುಕತೆಗೆ ಸಿದ್ಧವಾಗಿದೆ ಅಂತ ಪಾಕ್ ಪ್ರಧಾನಿ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಬಿಕ್ಕಟ್ಟಿನ ಹಿನ್ನೆಲೆ ಬೇರೆ ಬೇರೆ ದೇಶಗಳಿಗೆ ತೈಲದ ಅಭಾವ ಉಂಟಾಗಿದೆ. ಯುದ್ಧದಿಂದಾಗಿ ಹರ್ಮುಜ್ ಜಲಸಂಧಿ ಬಂದ್ ಆದ ಹಿನ್ನೆಲೆ ನೂರಾರು ಹಡಗುಗಳು ಹರ್ಮುಜ್ ಜಲಸಂಧಿ ಬಳಿ ಸಾಲುಗಟ್ಟಿ ನಿಂತಿವೆ. ಇರಾನ್ ಸುದ್ದಿ ಮಾಧ್ಯಮ ಹರ್ಮುಜ್ ಬಳಿ ಹಡಗುಗಳು ಸಾಲುಗಟ್ಟಿ ನಿಂತಿರುವ ವೈಮಾನಿಕ ದೃಶ್ಯವನ್ನ ಹಂಚಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಯುದ್ಧ ಬಿಕ್ಕಟ್ಟಿನಿಂದಾಗಿ ತೈಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಭಾರತದಲ್ಲಿ ತೈಲ ಅಭಾವತೆ ಸೃಷ್ಟಿಯಾಗಿದೆ. ಹೀಗಾಗಿ ರಷ್ಯಾದಿಂದ ಸುಮಾರು 60 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನ ಭಾರತ ಖರೀದಿಸಿದೆ. ಮುಂದಿನ ತಿಂಗಳು ಭಾರತಕ್ಕೆ ರಷ್ಯಾದಿಂದ ಕಚ್ಚಾ ತೈಲ ಬರಲಿದ್ದು, ಈ ಮೂಲಕ ಭಾರತದಲ್ಲಿ ಉಂಟಾಗಿರುವ ತೈಲ ಅಭಾವತೆಯನ್ನ ಕೊಂಚ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಬಳ್ಳಾರಿಯ ಸಂಡೂರಲ್ಲೂ ಸಿಲಿಂಡರ್ ಕೊಳ್ಳೋದಕ್ಕೆ ಜನ ಪರದಾಡಿದ್ದಾರೆ. ಈ ಪರಿಸ್ಥಿತಿಯ ಲಾಭ ಪಡಿತಾ ಇರುವ ಗ್ಯಾಸ್ ಏಜೆನ್ಸಿಗಳು ಒಂದು ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡಿತಾ ಇದ್ದಾರೆ. ಬೇರೆ ದಾರಿ ಇಲ್ಲದೆ ದುಬಾರಿಯಾದರೂ ಜನ ಗ್ಯಾಸ್ ಸಿಲಿಂಡರ್ ಪಡಿತಿದ್ದಾರೆ. ಈ ಬಗ್ಗೆ ಜನ ವಿಡಿಯೋ ಮಾಡಿ ಕಳುಹಿಸಿದ್ರು. ಆಹಾರ ಇಲಾಖೆ ಮತ್ತು ತಾಲೂಕು ಆಡಳಿತ ಕಣ್ಮುಚ್ಚಿ ಕೂತಿದೆ ಅಂತ ಜನ ಕಿಡಿಕಾರಿದ್ದಾರೆ. ಯುದ್ಧದಿಂದ ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಲಿದೆ ಅನ್ನುವ ವದಂತಿ ಹಬ್ಬಿರುವ ಹಿನ್ನೆಲೆಯಲ್ಲಿ ಭಯಭೀತರಾದ ಜನ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಪೆಟ್ರೋಲ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಹ ಜನ ಪೆಟ್ರೋಲ್ ಅನ್ನು ಹಾಕಿಸಿಕೊಂಡಿದ್ದಾರೆ. ಇದು ಬೀದರ್ನಲ್ಲಿ ನಡೆದಿರೋದು. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಪಡೆಯೋದಕ್ಕೆ ಜನ ಕಾದು ನಿಂತಿದ್ದು ಬೀದರಲ್ಲಿ ಕಂಡುಬಂತು. ಯುದ್ಧದ ಎಫೆಕ್ಟ್ನಿಂದಾಗಿ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಇಂಧನ ಸಂಕಷ್ಟ ಶುರುವಾಗಿದೆ. ಪಟ್ಟಣದ ಪೆಟ್ರೋಲ್ ಬಂಕ್ಗಳಲ್ಲಿ ಔಟ್ ಆಫ್ ಸ್ಟಾಕ್ ಆಗಿದ್ದು, 4 ಬಂಕ್ಗಳಲ್ಲಿ 2 ಬಂಕ್ ಸಂಪೂರ್ಣ ಖಾಲಿಯಾಗಿದ್ದು, ಉಳಿದ 2 ಬಂಕ್ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದು ಪೆಟ್ರೋಲ್ಗಾಗಿ ಪರದಾಡಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಅಭಾವ ಸೃಷ್ಟಿಯ ಭೀತಿ ಶುರುವಾಗಿದೆ. ಹೀಗಾಗಿ ಬಂಕ್ಗಳಲ್ಲಿ ಸಾರ್ವಜನಿಕರು ಲಗ್ಗೆ ಇಡ್ತಾ ಇದ್ದು, ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ರಶ್ ಆಗಿದೆ. ಪೆಟ್ರೋಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ.
ಮಿಲಿಟರಿ ಹೋಟೆಲ್ಗಳಿಗೂ ಗ್ಯಾಸ್ ಟ್ರಬಲ್ ತಟ್ಟಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಾನ್ ವೆಜ್ ಹೋಟೆಲ್ಗಳು ಬಂದ್ ಆಗುವ ಪರಿಸ್ಥಿತಿಗೆ ಬಂದಿವೆ. ಚಿಕ್ಕಬಳ್ಳಾಪುರದ ಪಕ್ಕಾ ನಾಟಿ ಸ್ಟೈಲ್ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ ಜಾಸ್ತಿಯಾಗಿದ್ದು ತರಹೇವಾರಿ ಮಾಂಸ ಖಾದ್ಯಗಳ ತಯಾರಿಯನ್ನು ಸ್ಥಗಿತಗೊಳಿಸಲಾಗಿದೆ. ಖಾದ್ಯಗಳನ್ನು ಸೌದೆ ಒಲೆಗಳಲ್ಲಿ ತಯಾರಿಸಲಾಗ್ತಾ ಇದ್ದು ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಒದಗಿಸಿ ಅಂತ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಬಿಸಿ ತಟ್ಟಿದೆ. ಗ್ರಾಹಕರಿಲ್ಲದೆ ಹೋಟೆಲ್ಗಳು ಖಾಲಿ ಆಗ್ತಾ ಇವೆ. ಗ್ರಾಹಕರು ಕೇಳಿದ ದೋಸೆ ಸೇರಿದಂತೆ ಇನ್ನಿತರ ತಿಂಡಿಗಳನ್ನು ನೀಡೋದಕ್ಕೆ ಆಗದೆ ಹೋಟೆಲ್ಗಳು ಬಂದ್ ಆಗಿವೆ. ಹೋಟೆಲ್ನಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಹೋಟೆಲ್ ಕಟ್ಟಡದ ಬಾಡಿಗೆಯನ್ನು ಭರಿಸಲು ಮಾಲೀಕರು ಹರಸಾಹಸ ಪಡ್ತಿದ್ದಾರೆ. ಮತ್ತು ಕಟ್ಟಿಗೆಯ ಸೌದೆ, ಎಲೆಕ್ಟ್ರಿಕಲ್ ಒಲೆಯಿಂದ ಮಾತ್ರ ಇಡ್ಲಿ ವಡೆಯನ್ನ ಮಾಡ್ತಿದ್ದೇವೆ ಅಂತ ಹೋಟೆಲ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಮತ್ತು ಕರೆಂಟ್ ಒಲೆಗಳಿಂದ ಮಾಡಿಕೊಂಡು ಹೋಟೆಲ್ ನಷ್ಟ ಇದೆ. ಇಲ್ಲಾಂದ್ರೆ ಬಂದೇ ಮಾಡಬೇಕಾದ ಪರಿಸ್ಥಿತಿ ಬರ್ತಿದೆ. ಇವಾಗ ನಮಗೆ ಒಂದು 50% ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇದೆ. ಈಗ ಪ್ರತಿ ದಿವಸ ಕಸ್ಟಮರ್ ಕೇಳಿದ ಐಟಮ್ಸ್ ನಾವು ಕೊಡ್ತಾ ಇಲ್ಲ. ಅದರಿಂದ ಇದು ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ಬಂದ ಕೂಡ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಒಂದು 15 ದಿವಸ ಆಯಿತು, ಸಿಲಿಂಡ್ರೇ ಬಂದೇ ಇಲ್ಲ. ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ ಆಗ್ತದೆ, ತುಂಬ ಲಾಸ್. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಆದರೆ ಹಲವು ಕಡೆ ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ಬಳಸಲಾಗ್ತಿದೆ. ಈ ಹಿನ್ನೆಲೆ ಚಾಮರಾಜನಗರ ಜಿಲ್ಲೆಯ ಗೊಂಡ್ಲಪೇಟೆಯ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹೋಟೆಲ್ಗಳಲ್ಲಿನ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ಹೈದರಾಬಾದ್ನಲ್ಲೂ ಪೆಟ್ರೋಲ್ ಡೀಸೆಲ್ಗಾಗಿ ಜನರು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿಯ ಹಿನ್ನೆಲೆ ಜನರು ಪೆಟ್ರೋಲ್ಗಾಗಿ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ತೆಲಂಗಾಣದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವದ ಭೀತಿಯ ಹಿನ್ನೆಲೆ ಜನರು ಪೆಟ್ರೋಲ್ಗಾಗಿ ಮುಗಿಬಿದ್ದಿದ್ದಾರೆ. ಗಂಟೆಗಟ್ಟಲೆ ಬಂಕ್ಗಳ ಮುಂದೆ ಕಾದು ನಿಂತಿದ್ದು, ಕಿಲೋಮೀಟರ್ ಗಟ್ಟಲೆ ವಾಹನಗಳು ಕ್ಯೂ ನಿಂತಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೇಶಾದ್ಯಂತ ತೈಲ ಅಭಾವ ಹೆಚ್ಚಾಗಿರುವ ಹಿನ್ನೆಲೆ ದೆಹಲಿ ಪಾರ್ಲಿಮೆಂಟ್ ಆವರಣದಲ್ಲಿ ವಿಪಕ್ಷಗಳು ಪ್ರತಿಭಟನೆ ನಡೆಸಿವೆ. ಕಾಂಗ್ರೆಸ್ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಕುರಿತು ಕೇಂದ್ರ ಸರ್ಕಾರ ಇಂದು ಸಂಜೆ 5ಕ್ಕೆ ಸರ್ವಪಕ್ಷ ಸಭೆ ಕರೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗಿಯಾಗಲಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇರಳದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲಿರುವ ಕಾರಣ ಸಭೆಗೆ ಹಾಜರಾಗಲು ಸಾಧ್ಯವಿಲ್ಲ ಎನ್ನಲಾಗಿದೆ. ಬಜೆಟ್ ಮೇಲೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ರಾಹುಕಾಲ ಗುಳಿಗಕಾಲ ನೋಡಿ ಬಜೆಟ್ ಮಂಡಿಸಿದ್ದಾರೆ ಅಂದಿದ್ದಾರೆ. ಹೌದು, ನಿಮ್ಮಂಥವರ ಮಾತು ಕೇಳಬೇಕಲ್ಲ. ಈಗಲೂ ಕೂಡ ನಾನು ರಾಹುಕಾಲ ಗುಳಿಗಕಾಲ ನಂಬಲ್ಲ. ನಾನು ಶಿವರಾತ್ರಿ ಯುಗಾದಿಯಲ್ಲೂ ಮಾಂಸ ತಿಂತೀನಿ ಅಂತ ಹೇಳಿದ್ರು. ಈ ವೇಳೆ ಸುನಿಲ್ ಕುಮಾರ್, ನೀವು ಶಾಲ್ ಹಾಕಿದ್ದಕ್ಕೆ ಅಧಿಕಾರ ಸಿಕ್ತು ಅಂತ ಡಿಕೆ ಶಿವಕುಮಾರ್ ಕೂಡ ಶಾಲ್ ಹಾಕ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ವೇಳೆ ಮೊದಲು ಟವೆಲ್ ಹಾಕ್ತಿದ್ದೆ, ಈಗ ಶಾಲ್ ಹಾಕ್ತಿದ್ದೇನೆ. ನನ್ನ ಪ್ರಕಾರ ಹಿಂದೂ, ಮುಸ್ಲಿಂ, ಸಿಖ್, ಜೈನ್ ಇರಲಿ, ಎಲ್ಲರೂ ಒಂದೇ ಅಂತ ಹೇಳಿದ್ರು. ಅದಕ್ಕೆ ಇದು ಕಾಲ ಎಲ್ಲ ನೋಡಿರೋದು. ಕಾಲ ಏನ ತಸ್ಮೇನ ಏನೋ ಹೇಳ್ಬೇಕು, ಸಂಸ್ಕೃತ ನಂಗೆ ಬರಲ್ಲ. ಅದಕ್ಕೆ ಕಾಲಯ ತಸ್ಮೇನಮ. ಅದಕ್ಕೊಂದು ಪೀಠಿಗೆ ಹಾಕೊಂಡಿದ್ದೀರ ಅಷ್ಟೇ, ಒಂದು ಸ್ಟೆಪ್. ಯಾವ ಪೀಠಿಗೆನೂ ಹಾಕೊಂಡಿಲ್ಲ. ಕೇಳ್ರಿ, ಇಲ್ಲಿ ನಾನು ಯಾವತ್ತೂ ರಾವು ಕಾಲ ನೋಡಿಲ್ಲ, ಯಾವತ್ತೂ ಗುಳಿಗ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ. ಯಾವತ್ತು ಸೂರ್ಯಗ್ರಹಣ ಇದೆಯಲ್ಲ, ಯುಗಾದಿ ಹಬ್ಬದ ದಿನ ಯಾರಾದರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ನಿನ್ನ ನಂಬಿಕೆ, ನೀನು ಈಗ ಶಾಲೆ ಹಾಕ ಬಂದಿದೆಯಲ್ಲ, ಯಾಕೆ ಹಾಕ ಬಂದಿದ್ಯಾ? ನಿನ್ನ ನಂಬಿಕೆ ಅದು.
ನನ್ನೇ ಯಾಕೆ ಗುರಿ ಮಾಡ್ತಾ ಇದ್ದಾರೆ? ಸ್ಪೀಕರ್ ಹಾಕೊಂಬಂದಿದ್ದಾರೆ, ಅವ್ರಿಗೆ ಯಾಕೆ ಕೇಳಲ್ಲ? ಅವರು ಇವತ್ತು ಪಕ್ಕದಲ್ಲಿ ಅವರು ಫೋಟೋ ಸೆಷನ್ಗೋಸ್ಕರ ಹಾಕೊಂಬಂದಿದ್ದಲ್ಲ, ಆಯ್ತಪ್ಪ. ಅವ್ರು ಹಾಕೊಂಬಂದಿದ್ದಾರೆ. ಇದು ಮೈಸೂರು ಸಿಲ್ಕು, ಅದು ಯಾವ್ದು ಸಿಲ್ಕ್ ಅದ? ಸಿಲ್ಕ್. ಇನ್ನು ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಅಶೋಕ್, ಸಿಎಂ ಅಪ್ಪ ನೀರು ಕುಡಿಸಿದ್ದಾರೆ, ಇವರು ಇವಾಗ ನಮಗೆ ಎಲ್ಲರಿಗೂ ಕೂಡ ನೀರು ಕುಡಿಸ್ತಿದ್ದಾರೆ ಅಂತ ಕಿಚಾಯಿಸಿದ್ದಾರೆ. ಅಲ್ಲದೆ ಕರ್ಮ ಇಲ್ಲ ಅಂದ್ರೆ ಪುಣ್ಯನೇ ಮಾಡಿ ಬಂದಿದ್ದೀರಿ, ನೀವು ಹೆಂಗೆ ಬಂದ್ರೂ ಕೂಡ ಟಕಟಕ ಅಂತ ಗೇಟ್ ಓಪನ್ ಆಗುತ್ತದೆ. ಕಾಂಗ್ರೆಸ್ಗೆ ಬಂದ್ರಿ, ಬಾಗಿಲು ಓಪನ್ ಆಯ್ತು. ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ಅಶೋಕ್ ಹೇಳಿದ್ದಾರೆ. ಅಲ್ಲದೆ ನಿಮ್ಮ ಪಕ್ಕದಲ್ಲಿ ಇರೋರಿಗೂ ಕೂಡ ಉಪ್ಪು ಖಾರ ಹಾಕಿ ನೀರು ಕುಡಿಸಿ ಅಂತ ಡಿಕೆಶಿ ಹೆಸರನ್ನ ಹೇಳ್ದೆ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಸಿಎಂ ಅವರು, ನಮ್ಮ ಕೂಲಿಂಗ್ ಪಕ್ಷದಲ್ಲಿ ಏನೇನ್ ಆಗ್ತದೆ ಅದನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ, ರಾಜಕೀಯ ನೀರನ್ನ ವಿರೋಧ ಪಕ್ಷದವರಿಗೆ ಕುಡಿಸುತ್ತಲೇ ಇರುತ್ತೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನೀನ್ ಸಂಸ್ಕೃತ ಹೇಳ್ತೀಯಲ್ಲ? ಇಲ್ಲ, ನಾನು ನಿಮ್ ಪಕ್ಕದಲ್ಲಿರೋರು ಹೇಳೋದು, ನಾನು ಯಾವತ್ತೂ ಸಂಸ್ಕೃತ ಹೇಳಲ್ಲ. ಪಕ್ಕದಲ್ಲಿ ಹೇಳ್ತಾರೆ ಸಂಸ್ಕೃತವಾಗಿ. ಕಾಮಾಖ್ಯ ನೀವೆನಿಸಲ್ಲ ಅರ್ಥ. ನೋಡಿ, ಕಾಮಾಖ್ಯದಲ್ಲಿ ಪದೇ ಪದೇ ಹೋಗ್ತಾರಲ್ಲಿ, ಶಕ್ತಿ ದೇವತೆ ಶಕ್ತಿ ಕೊಡ್ಲಿ ಅಂತ ಹೋಗ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಪಕ್ಕದಲ್ಲಿ ಕೂತಿರೋರು ಅವ್ರ ತಂದೆಯವರು ನೀರು ಕುಡಿಸಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟವ್ರೆ. ಅದಕ್ಕೆ ದಯವಿಟ್ಟು ನೀರು ಕುಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕುಡಿಸಿ ಅಂತ ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ. ವಿರೋಧ ಪಕ್ಷದ ನಾಯಕರು, ನಾನು ದನಕರುಗಳಿಗೆ ನೀರು ಕುಡಿಸಿದ್ದು, ಇವರು ದನನ ಏನೋ ಗೊತ್ತಿಲ್ಲ ನನಗೆ, ದನಕರುಗಳಿಗೆ ನೀರು ಕುಡಿಸಿದ್ದು, ಪ್ರಾಣಿಗಳಿಗೆ ಮಧ್ಯಾಹ್ನ ಪ್ರಾಣಿಗಳು, ದನಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ, ನೀವು ನೀರು ಕುಡಿಸಿದ್ದೇನ? ನಾನು ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದ್ದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ನನ್ನ ಪಕ್ಕದಲ್ಲಿ ಅವರು, ನನ್ನ ಕೊಲೀಗ್ ಅವರು, ನಾವು ನೀರು ಕುಡಿಸಿದ್ದೀರಿ, ಅವ್ರು ಇರ್ಲಿ. ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೊತಾರೆ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ಶಾಸಕರ ಫೋಟೋಶೂಟ್ ನಡೆದಿದೆ. ಸ್ಪೀಕರ್, ಸಿಎಂ, ಡಿಸಿಎಂ ಸೇರಿ ಶಾಸಕರು ಫೋಟೋಶೂಟ್ ಅಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ಅವಧಿಯ ಕೊನೆ ಅಧಿವೇಶನದಲ್ಲಿ ಫೋಟೋಶೂಟ್ ಮಾಡಿಸಲಾಗ್ತಿತ್ತು. ಆದ್ರೆ ಈಗ ಸರ್ಕಾರಕ್ಕೆ 3 ವರ್ಷ ತುಂಬುವ ಮೊದಲೇ ಫೋಟೋಶೂಟ್ ಮಾಡಿಸಿರೋದು ಭಾರಿ ಕುತೂಹಲ ಮೂಡಿಸಿದೆ. ನಾಯಕತ್ವ ಗೊಂದಲದ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಉಪಚುನಾವಣೆ ಪ್ರತಿಷ್ಠೆಯಾಗಿದೆ. ಹೀಗಾಗಿ ಇಂದು ಸಂಜೆ 7 ಗಂಟೆಗೆ ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದ್ದು ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ಉಪಚುನಾವಣೆ ಪ್ರಚಾರ, ಸಂಘಟನೆ, ಸಮಾವೇಶಗಳ ಆಯೋಜನೆ ಕುರಿತು ಸಚಿವರು ಶಾಸಕರಿಗೆ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಮತ ಸೆಳೆಯಲು ಅಲ್ಪಸಂಖ್ಯಾತ ನಾಯಕರಿಗೆ ಜವಾಬ್ದಾರಿ ನೀಡಲಿದ್ದು, ಬಾಗಲಕೋಟೆಯಲ್ಲಿ ವೀರಶೈವ ಲಿಂಗಾಯತ ಇತರೆ ಮತ ಸೆಳೆಯಲು ಎಂಬಿ ಪಾಟೀಲ್, ವಿಜಯಾನಂದ ಕಾಶಪ್ಪನವರ್, ಈಶ್ವರ ಖಂಡ್ರೆ, ಎಚ್ಕೆ ಪಾಟೀಲ್ ಸೇರಿದಂತೆ ಸ್ಥಳೀಯ ಶಾಸಕರಿಗೆ ಜವಾಬ್ದಾರಿ ವಹಿಸಲಿದ್ದಾರೆ. ಅಹಿಂದ ಮತಗಳು ಚದುರದಂತೆ ಸತೀಶ್ ಜಾರಕಿಹೊಳಿಗೆ ಉಸ್ತುವಾರಿ ನೀಡುವ ಸಾಧ್ಯತೆ ಇದೆ. ಮತಾಂತರ ಆದರೆ ಎಸ್ಸಿ ಎಸ್ಟಿ ತಮ್ಮ ಸ್ಥಾನ ಕಳೆದುಕೊಳ್ತಾರೆ ಅನ್ನುವ ಸುಪ್ರೀಂ ಕೋರ್ಟ್ ತೀರ್ಪು ವಿಚಾರದ ಬಗ್ಗೆ ಮಾತಾಡಿರೋ ಸಚಿವ ಸಂತೋಷ್ ಲಾಡ್, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಿಲ್ಲ, ಅದು ಯಾವ ಬೇಸ್ ಮೇಲೆ ಇದೆ ಗೊತ್ತಿಲ್ಲ, ಧರ್ಮ ಬದಲಾದರೆ ಜಾತಿ ಬದಲಾಗಬಾರ್ದು ಅಂತಿತ್ತು, ಆದ್ರೀಗ ಸುಪ್ರೀಂ ಕೋರ್ಟ್ ಯಾವ ಬೇಸ್ ಮೇಲೆ ಹೇಳಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನಿದೇ ವಿಚಾರವಾಗಿ ಎಂಎಲ್ಸಿ ವಸಂತ್ ಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆದರೂ ಕೂಡ ನಮಗೆ ಹಳೆ ಇರ್ತಕ್ಕಂಥ ಸುಪ್ರೀಂ ಕೋರ್ಟು ಏನು ಒಂದು ವರ್ಡಿಕ್ಟ್ ಇತ್ತು, ಈಗಿರ್ತಕ್ಕಂಥ ವರ್ಡಿಕ್ಟು ನಾನು ಸರಿಗೆ ಓದ್ಕೊಂಡಿಲ್ಲ, ನಾವು ಓದ್ಕೊಳ್ಳೋರಿಗೆ ಮಾತಾಡೋಕ್ಕಾಗೋದಿಲ್ಲ. ಬಟ್ ಲೆಟ್ ಮಿ ರೀಡ್ ಥ್ರೂ. ಸೊ ಅದು ಯಾವ ಬೇಸಿಸ್ ಮೇಲೆ ಹಂಗೆ ಆಗುತ್ತೆ ಅಂತಕ್ಕಂಥ, ಯಾಕಂದರೆ ರಿಲಿಜನ್ ಚೇಂಜ್ ಆದರೆ ಕಾಸ್ಟ್ ಚೇಂಜ್ ಆಗಬಾರ್ದು ಅಂತಕ್ಕಂಥದ್ದು ಹಳೇದಿತ್ತು. ಯಾಕಂದರೆ ನಾನು ರಿಲಿಜನ್ ಯಾವ್ದು ಬೇಕಿದ್ದು ಹೋಗ್ಬೋದು, ಕಾಸ್ಟ್ ಚೇಂಜ್ ಆಗಲ್ಲ ಅಂತ ಮೊದಲಿತ್ತು. ಸೊ ಇದು ಯಾವ ರೀತಿ ಮೇಲೆ ಯಾವ ಬೇಸಿಸ್ ಮೇಲೆ ಹೇಳಿದರೆ ನನಗೆ ಮಾಹಿತಿ ಇಲ್ಲ. ಸೊ ವಿತೌಟ್ ಲುಕಿಂಗ್ ಇಟ್ ಐ ವಿಲ್ ಡೆಫಿನೆಟ್ಲಿ ನಾಟ್ ಕಮೆಂಟ್ ಮಚ್ ಆನ್ ಇಟ್. ಅದೇ ಮೋದಿ ಸಾಹೇಬರು 14,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ ವೆಂಟಿಲೇಟರ್ಗೋಸ್ಕರ. ಕೋವಿಡ್ ಟೈಮಲ್ಲಿ ವೆಂಟಿಲೇಟರ್ ಕೊಡ್ತೀವಿ ಅಂತೇಳಿ 14,000 ಕೋಟಿ ಕಲೆಕ್ಟ್ ಮಾಡಿದ್ರು. ಅದ್ರ ಬಗ್ಗೆ ಫಸ್ಟ್ ಲೆಕ್ಕ ಕೊಡೋಕೆ ಕೇಳಿ. ಅದೆಲ್ಲ ಕಾಂಗ್ರೆಸ್ ಹೇಳ್ಕೊಂತ ಕೂತ್ಕೊಂಡ್ರೆ ಸಾಕಾಗೈತೆ. ಪಾರ್ಲಿಮೆಂಟ್ನಲ್ಲಿ ಕ್ವಶನ್ ಕೂಡ ತೊಗೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಭಾಳ ಡೆಮಾಕ್ರಸಿ, ಭಾಳ ದೊಡ್ಡ ಡೆಮಾಕ್ರಸಿನ ನಾವು ರೆಪ್ರೆಸೆಂಟ್ ಮಾಡ್ತೀವಿ,
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳಲೇ ಪ್ರಶ್ನೆ ಕೇಳಬಾರ್ದಂತಕ್ಕಂಥ ಸ್ಥಿತಿಯಲ್ಲಿ BJPಯವರಿದ್ದು, ಆಮೇಲೆ ಅವ್ರ ಪಾರ್ಟಿ ಫಂಡ್ ಇವತ್ತು 10,000 ಕೋಟಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ಬೆಳಚೆಲ್ಲ ಕೇಳ್ರಿ, ಆಮೇಲೆ ಮುಂದೆ ಮಾತಾಡೋಣ. ಖಂಡಿತವಾಗಿ ಕೂಡ ಬೇರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ ಆ ಸವಲತ್ತುಗಳು ಸಿಗೋದಿಲ್ಲ. ಅದನ್ನು ಭಾಳಷ್ಟು ಜನ ಕ್ವಶನ್ ಮಾಡ್ತಾ ಇದ್ದಾರೆ. ತೊಗೊಂಡ್ರೆ ಅದನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದು ಕೋರ್ಟು ಕಚೇರಿಗಳಿಗೆಲ್ಲ ನೋಡ್ತಾ ಇವೆ. ನನ್ನ ವೈಯಕ್ತಿಕ ವಿಚಾರ, ಮತಾಂತರ ಆದರೆ ಜಾತಿ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಜಾತಿ ಹಾಗೇ ಉಳಿತದೆ, ಧರ್ಮ ಬೇರೆ. ಮತಾಂತರಗೊಂಡರೂ ಕೂಡ ಆ ಜಾತಿ ಇರೋದರಿಂದ, ವ್ಯವಸ್ಥೆಯಲ್ಲಿ ಆ ಜಾತಿಯಿಂದೇ ಅವರನ್ನು ಕರೆಯೋದರಿಂದ ಆ ಒಂದು SC ಸರ್ಟಿಫಿಕೇಟ್ ಅವರಿಗೆ ಕೊಡಬೇಕು, ಆ ಸವಲತ್ತುಗಳನ್ನು ಕೊಡಬೇಕು ಎನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಭಾರತದಲ್ಲೇ ಇದಾಗಿರುವಂಥ ಧರ್ಮಗಳಿಗೆ ಮಾತ್ರ ಕೊಡಬೇಕು ಅಂತೇಳಿ ಏನಾದರೂ ಸಂವಿಧಾನದಲ್ಲಿ ಅದು. ಮಹಿಳಾ ರೌಡಿ ಶೀಟರ್ ಮೇಲೆ ಇನ್ಸ್ಪೆಕ್ಟರ್ಗೆ ಫುಲ್ ಲವ್ ಆಗಿದೆಯಂತೆ. ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಪಾಪಣ್ಣ ರೌಡಿ ಶೀಟರ್ ಯಶಸ್ವಿನಿಗೆ ಕಾಟ ಕೊಡ್ತಿದ್ದಾರೆ ಅಂತ ದೂರು ದಾಖಲಾಗಿದೆ. 2017ರಿಂದಲೂ ಪಾಪಣ್ಣ ನನ್ನ ಹಿಂದೆ ಬಿದ್ದಿದ್ದಾರೆ, ಚಿನ್ನು, ಮುದ್ದು, ಬಂಗಾರಿ ಅಂತ ಕರೀತಾರೆ, ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಕರೀತಾರೆ, ವಾಟ್ಸಪ್ ಮೆಸೇಜ್ ಮಾಡಿ ನನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಯಶಸ್ವಿನಿ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಮುದ್ದು ಏನಾಗಿದೆ ಚಿನ್ನು ನಿನ್ಗೆ? ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಯಾಕೆ ಮೆಸೇಜ್ ರಿಪ್ಲೈ ಮಾಡಲ್ಲ ಡಾಲು? ಏನಪ್ಪ ನೋಡು, ಇಷ್ಟ ಸ್ನೇಹಿತರ ಜೊತೆ ಮಾತಾಡಿದಷ್ಟು ಪ್ರಪಂಚದಲ್ಲಿ ಯಾವ್ದು ಬಿಸಿ ಇರಲ್ಲ, ಹೌದಲ್ವಾ? ಹುಡುಗಿ ಆರಾಮಿದ್ಯಾ? ಏನು ಒಂದ್ ಸ್ಮೈಲ್ ಕೊಡು. ಆ ತರನ ಸ್ಮೈಲು. ಯಶು ಬೇಬಿ ಏನನ್ಬೇಕು? ಯಶು ಬೇಬಿ ಅಂದ್ರೆ ನನಗೆ ನೀನು ಪಾಪು ಅನ್ಬೇಕು. ಪಾಪಣ್ಣ ಅಂತನ? ಏಯ್ ಯಶು ಬೇಬಿ ಏನನ್ಬೇಕು? ಯಶು ಬೇಬಿ ಪಾಪು ಅಂತಲ್ವ ಹೇಳಿದ್ದು? ನಾನ್ ನೋಡಿ ಅಲ್ಲೇ ಬಂದು ಹೊಡಿತೀನಿ ನಿನ್ಗೆ. ಇನ್ಸ್ಪೆಕ್ಟರ್ ಅಂದ್ರೆ ಬೇಕಾ? ಒದೇ ಬೇಕಾ? ಯಶು ಚಿನ್ನು ಬಂಗಾರು ಏಯ್ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಈಗ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಯಶುಗೆ. ಯಾಕೆ ಬೇಡವಾ? ನಿಮ್ಮ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏನಂತ ಮೆಸೇಜು ಏನಂತ ಹೇಳು. ನೀವು ಕಳ್ಸಿದ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏಕೆ? ಹೇಳಿದೆ. ಏನ್ ಮೆಸೇಜ್ ಹೇಳು? ಎರಡನೇ ಮದುವೆ ಆಗ್ತಾ ಇದ್ದ ವೇಳೆ ಮೊದಲನೇ ಹೆಂಡತಿ ಎಂಟ್ರಿ ಆಗಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿ ಗ್ರಾಮದಲ್ಲಿ ನಡೆದಿದೆ. ಆಂಧ್ರಪ್ರದೇಶ ಮೂಲದ ಸುರೇಶ್ ಎಂಬಾತ 20 ವರ್ಷದ ಹಿಂದೆ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ಗ್ರಾಮದ ಮಹಿಳೆಯೊಬ್ಬರನ್ನ ವಿವಾಹವಾಗಿದ್ದ. ಬಳಿಕ ಕುಟುಂಬ ಕಲಹದಿಂದ ದೂರವಾಗಿದ್ರು. ಮೊದಲನೇ ಹೆಂಡತಿಯನ್ನ ಬಿಟ್ಟು ದೂರವಾಗಿದ್ದ ಸುರೇಶ್ ಮೊದಲ ಹೆಂಡತಿಗೆ ತಿಳಿಯದಂತೆ ಎರಡನೇ ಮದುವೆಗೆ ಸಜ್ಜಾಗಿದ್ದ. ಈ ವೇಳೆ ಮದುವೆ ಸ್ಥಳಕ್ಕೆ ಬಂದಂತಹ ಅಕ್ಕಾಪಡೆ ಸಮೇತ ಮೊದಲನೇ ಹೆಂಡತಿ ಭೇಟಿ ಕೊಟ್ಟು ಮದುವೆಗೆ ಬ್ರೇಕ್ ಹಾಕಿದ್ದಾಳೆ. ಈ ಬಗ್ಗೆ ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಿನ ಕೆಲವೆಡೆ ಕಸ ವಿಲೇವಾರಿಯಲ್ಲಿ ವ್ಯತ್ಯಯ ಆಗಿದೆ. ಕಸ ವಿಲೇವಾರಿ ಗುತ್ತಿಗೆದಾರರು ಕಸ ವಿಲೇವಾರಿ ಮಾಡದೆ ಅಸಮಾಧಾನಗೊಂಡಿದ್ದಾರೆ. 198 ವಾರ್ಡ್ನಲ್ಲಿ ಕಸ ಸಂಗ್ರಹ ಹಾಗೂ ವಿಲೇವಾರಿ ಕೇಂದ್ರಗಳ ಪೈಕಿ 40 ಕಡೆಗಳಲ್ಲಿ ವ್ಯತ್ಯಯ ಆಗಿದೆ. ಕಳೆದ 4 ದಿನಗಳಿಂದ ಕಸ ವಿಲೇವಾರಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈ ಕುರಿತು ಇವತ್ತು ಗುತ್ತಿಗೆದಾರರು ಹಾಗೂ BSWML ಜೊತೆ ಸಭೆ ನಡೆಯಲಿದೆ. BSWML ಸಿಇಒ ಕರಿಗೌಡ ಜೊತೆ ಮಹತ್ವದ ಸಭೆ ನಡೆಯಲಿದೆ.
ಬೆಂಗಳೂರು ನಾಗರಿಕರ ಜೇಬಿಗೆ ಬಿಡಬ್ಲ್ಯೂಎಸ್ಎಸ್ಬಿ ಕತ್ತರಿ ಹಾಕ್ತಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಬಿಡಬ್ಲ್ಯೂಎಸ್ಎಸ್ಬಿ ನೀರಿನ ದರ ಏರಿಕೆಯಾಗ್ತಾನೇ ಇದೆ. ವರ್ಷದಲ್ಲಿ 4 ಬಾರಿ ದರ ಏರಿಕೆ ಮಾಡ್ತಾ ಇದ್ದು, ಪ್ರತಿ 3 ತಿಂಗಳಿಗೆ %3 ದರ ಏರಿಕೆ ಮಾಡಲಾಗ್ತಾ ಇದ್ದು, ಪ್ರತಿ ವರ್ಷ %12 ದರ ಏರಿಕೆ ಮಾಡ್ತಾ ಇದೆ. ಯಾವುದೇ ಪ್ರಕಟಣೆ ಇಲ್ಲದೆ, ಸಾರ್ವಜನಿಕರ ಗಮನಕ್ಕೂ ತರದೆ ನಾಗರಿಕರಿಂದ ಸುಲಿಗೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಇಳಿದಿದೆ ಅಂತ ಬಿಜೆಪಿ ಘಟಕದ ಅಧ್ಯಕ್ಷ ಎನ್ಆರ್ ರಮೇಶ್ ಆರೋಪಿಸಿದ್ದು, ಸಿಎಂ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆಗೆ ವೇದಿಕೆ ಸಜ್ಜಾಗಿದ್ದು ಭರ್ಜರಿ ತಯಾರಿ ನಡೆಸಲಾಗ್ತಾ ಇದೆ. ಈ ಮಧ್ಯೆ ನೀತಿ ಸಂಹಿತೆ ಉಲ್ಲಂಘನೆಯಾಗಿದ್ದು ಪ್ರತ್ಯೇಕ ಪ್ರಕರಣಗಳಲ್ಲಿ ದಾಖಲಿಲ್ಲದ ಒಟ್ಟು 1,39,000 ಹಣ ಜಪ್ತಿ ಮಾಡಲಾಗಿದೆ. ನಗರದ ಜಾಲಿಹಾಳ ಚೆಕ್ಪೋಸ್ಟ್ನಲ್ಲಿ ಸುನೀಲ್ ಹಳಕಟ್ಟಿ ಅನ್ನೋರ 64,000 ಹಾಗೂ ಮುಕ್ತಿಯಾರ್ ಬೇಪಾರಿ ಅನ್ನೋರ 75,000 ಹಣವನ್ನು ಜಪ್ತಿ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಎಸ್ಸಿ ಸಮುದಾಯದಿಂದ ನಾಗಮೋಹನ್ ದಾಸ್ ವರದಿ ಕೈಬಿಡುವಂತೆ ಪ್ರತಿಭಟನೆ ಮಾಡಲಾಗಿದೆ. ಎಸ್ಸಿ ಸಮುದಾಯದ ಮುಖಂಡರು, ಕಾರ್ಯಕರ್ತರಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿರುದ್ಧ ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ನಾಗಮೋಹನ್ ದಾಸ್ ಪ್ರತಿಕೃತಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿ ವರದಿ ಕೈಬಿಡುವಂತೆ ಆಗ್ರಹಿಸಿದ್ದಾರೆ. ಈ ವರದಿಯಿಂದ ಒಳ ಮೀಸಲಾತಿಯಲ್ಲಿ ಹೊಲೆಯ ಸಮುದಾಯಕ್ಕೆ ಅನ್ಯಾಯವಾಗಲಿದೆ ಅಂತ ದಲಿತ ಮುಖಂಡ ಜಯಕಾಂತ್ ಚಾಲುಕ್ಯ ಆರೋಪಿಸಿದ್ದಾರೆ. ಸಮಿತಿ ಹೋರಾಟಕ್ಕೆ ಮೇಲ್ಚಾವಣಿ ಕುಸಿದು ಬಾಲಕಿ ಸಾವನ್ನಪ್ಪಿ 4 ಗಾಯಗೊಂಡಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಜಹಾಂಗೀರ್ ಮೊಹಲ್ಲಾದಲ್ಲಿ ನಡೆದಿದೆ. ಬೆಳಗ್ಗೆ 4:30 ಸುಮಾರಿಗೆ ಈ ಘಟನೆ ನಡೆದಿದ್ದು, ಮೇಲ್ಚಾವಣಿ ಕುಸಿದು 12 ವರ್ಷದ ಬಾಲಕಿ ಮಾಹಿನ್ ಸಾವನ್ನಪ್ಪಿದ್ರೆ ಮನೆಯಲ್ಲಿದ್ದ ಸುಹೇಲ್, ಕೌಸರ್, ಉಜೇರ್, ಆಯನ್ ತೀವ್ರ ಅವರಿಗೆ ಗಾಯಗಳಾಗಿದೆ. ಗಾಯಾಳುಗಳನ್ನು ರಕ್ಷಿಸಿರುವ ಅಗ್ನಿಶಾಮಕ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬೈಕ್ ಇನ್ಶೂರೆನ್ಸ್ ಮತ್ತು ಡಿಎಲ್ ಕೇಳಿದ್ರೆ ಆಧಾರ್ ಕಾರ್ಡ್ ತೋರಿಸಿ ಬೈಕ್ ಸವಾರ ಕಿರಿಕ್ ಮಾಡಿರುವಂತಹ ಘಟನೆ ಕೋಲಾರದ ಅಂತರಗಂಗೆ ರಸ್ತೆಯಲ್ಲಿ ನಡೆದಿದೆ. ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಭಾರತಿ ಹೆಲ್ಮೆಟ್ ಧರಿಸದೆ ಬಂದಂತಹ ಸುನಿಲ್ ಎಂಬುವವರನ್ನ ತಡೆದಿದ್ದಾರೆ. ಬಳಿಕ ಆತನಿಗೆ ₹500 ದಂಡ ಹಾಕಿದ್ದಾರೆ. ಈ ವೇಳೆ ಸವಾರ ಸುನಿಲ್ ಮೊದಲು ರಸ್ತೆ ಗುಂಡಿಗಳ ದುರಸ್ತಿ ಮಾಡಿಸಿ ಅಂತ ಪೊಲೀಸರಿಗೆ ಕಿರಿಕ್ ಮಾಡಿದ್ದಾನೆ. ಈ ವೇಳೆ ಪೊಲೀಸರು ವಾಹನ ಪರಿಶೀಲನೆ ಮಾಡಿದ್ದಾರೆ. ಆದರೆ ಕಳೆದ 5 ವರ್ಷದಿಂದ ಬೈಕ್ಗೆ ಇನ್ಶೂರೆನ್ಸ್ ಇಲ್ಲದೆ ಓಡಾಟ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ. ಈ ವೇಳೆ ಇನ್ಶೂರೆನ್ಸ್ನ ಪ್ರತಿ ಮತ್ತು ಡಿಎಲ್ ಅನ್ನ ಕೇಳಿದ್ದಕ್ಕೆ ಆಧಾರ್ ಕಾರ್ಡ್ ತೋರಿಸಿದ್ದಾನೆ. ಹೀಗಾಗಿ ಪೊಲೀಸರು ₹1,500 ದಂಡ ಕಟ್ಟುವಂತೆ ಮಾಡಿದ್ದಾರೆ. ನನಗೆ ಅಂದ್ರೆ ಸರ್ ಮತ್ತೆ ನನಗೆ ನಾನು ಹೇಳೋ ರೀತಿಯಾಗಿ ಹೇಳಿದ್ದೀನಿ. ಭಾಷೆ ಬಳಸಬೇಡಿ. ಆಧಾರ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ ಇದೆ. ಪರಿಶಿಷ್ಟ ಜಾತಿಯ ಜನ ವಾಸಿಸುವ ಕೆರೆಗೆ ಅಡ್ಡಲಾಗಿ ದೊಡ್ಡ ಗೋಡೆ ನಿರ್ಮಾಣ ಮಾಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರೆಬಿಳಚಿ ಗ್ರಾಮದಲ್ಲಿ ನಡೆದಿದೆ. ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗ ವಾಸಿಸುವ ಕೆರೆಗೆ ಅಡ್ಡಲಾಗಿ ಗೋಡೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿನ 3 ಬೀದಿಗಳಲ್ಲಿ 60 ಮನೆಗಳಿದ್ದು ಸಂಚರಿಸುವ ರಸ್ತೆಯಲ್ಲಿ ಗೋಡೆ ನಿರ್ಮಿಸಿ ನಿರ್ಬಂಧ ಹೇರಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಮೇಲ್ವರ್ಗದ ಜನರಿಂದ ಅಡ್ಡಲಾಗಿ ಗೋಡೆ ಬೇಲಿ ನಿರ್ಮಾಣ ಮಾಡಲಾಗಿದ್ದು, ವೃದ್ಧೆಯ ಶವವನ್ನಿಟ್ಟು ಕೇರಿ ಜನ ಪ್ರತಿಭಟನೆ ಮಾಡಿದ್ದಾರೆ. ಕೂಡಲೇ ಗೋಡೆ ಬೇಲಿ ತೆರವುಗೊಳಿಸಿ ಅಂತ ಆಗ್ರಹಿಸಿದ್ದಾರೆ. ಭದ್ರಾವತಿ ತಹಶೀಲ್ದಾರ್ ಜನರ ಮನವೊಲಿಸಿದ್ದು, ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ಟು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ವೀಕ್ಷಣಾ ಗೋಪುರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. 25 ಮೀಟರ್ ಎತ್ತರದ ಅತ್ಯಾಧುನಿಕ ವೀಕ್ಷಣಾ ಗೋಪುರವನ್ನ ಬನ್ನೇರುಘಟ್ಟ ಪಾರ್ಕ್ನಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಏಕಕಾಲಕ್ಕೆ 50ರಿಂದ 70 ಪ್ರವಾಸಿಗರು ಒಟ್ಟಿಗೆ ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿದೆ. ಸಮಾಜ ಸೇವಕಿ ರೋಹಿಣಿ ನಿಲೇಕಣಿ ಸಂಸ್ಥೆಯಿಂದ 5 ಕೋಟಿ ಆರ್ಥಿಕ ನೆರವು ವೀಕ್ಷಣಾ ಗೋಪುರಕ್ಕೆ ನೀಡಲಾಗಿದ್ದು, ಪರಿಸರ ಸ್ನೇಹಿ ವಿನ್ಯಾಸದಲ್ಲಿ ನಿರ್ಮಾಣ ಆಗಿದೆ. ಗೋಪುರದಿಂದ ಅರಣ್ಯ ಕಣಿವೆ ಮತ್ತು ಬೆಂಗಳೂರಿನ ಸ್ಕೈಲೈನ್ ವಿಹಂಗಮ ನೋಟವನ್ನ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ ಮತ್ತು ವನ್ಯಜೀವಿ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ನೀಡುವ ಶೈಕ್ಷಣಿಕ ಕೇಂದ್ರವಾಗಿಯೂ ಕೂಡ ಕಾರ್ಯನಿರ್ವಹಿಸಲಿದೆ.